ಸಾಣೇಹಳ್ಳಿ ಮಠಕ್ಕೆ ಸೇರ್ತೀರಾ? ಮಠ ಅಲ್ಲಿ ಮುದ್ದೆ ಮುದ್ದೆ ಊಟ ಒಳ್ಳೆ ಊಟ. ಹೇಳ್ದಂತೆ ಯಾವ್ದಾದ್ರು ಡೈಲಾಗ್ ನೆನಪಿದ್ಯಾ? ಸಾಲಗಾರರು ಮನೆಯ ಬಾಗಿಲ ಮುಂದೆ ಬಂದು ಶ್ವಾನದಂತೆ ಬೊಗಳುವಾಗ ನಾವು ಸ್ವಾಮಿಯಂತೆ ಆಶೀರ್ವಾದ ಮಾಡಬೇಕು. ಡೈಲಾಗೇ ಹೇಳಲ್ಲ ನೀವು, ಒಂದೇ ಒಂದು ಸ್ಮೈಲ್ ಕೊಡ್ತೀರಾ ಅಷ್ಟೇ. ಯಾವ ಕ್ಯಾರೆಟ್ ಕೊಟ್ಟರು ಒಂಥರ ರಾಕ್ಷಸ ಥರ ತಿಂತಾರೆ. ಕಾಮಿಡಿಲೇ ಇದೀನಿ, ನನಗೆ ಒಂದು ಒಳಗಡೆ ಬೇಜಾರು. ಆರ್ಟಿಸ್ಟ್ ಆಗ್ಬೇಕಂತ ಬಂದು ಬರೀ ಕಾಮಿಡಿ ಮಾಡ್ತಿದೀವಲ್ಲ, ವೆರೈಟಿ ಏನಾದರೂ ಮಾಡಬೇಕು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಸಾಣೇಹಳ್ಳಿ ಮಠಕ್ಕೆ ಸೇರ್ತೀರಾ, ಅಲ್ಲಿನ ಅನುಭವಗಳು ಹೇಳೋದಾದ್ರೆ? ಅಲ್ಲಿ ಆ್ಯಕ್ಚುಲಿ ತುಂಬ ಒಳ್ಳೆ ಒಂದು ಅಭಿನಯ ಶಾಲೆ ಅದು. ನೀವು ನೀನಾ ಸಮಂತ್ ರಂಗಾಯಣ ಅಂತ ಕೇಳಿರ್ತೀರ, ಸೇಮ್ ಅದೇ ಪ್ಯಾಟರ್ನಲ್ಲೇ 1 ವರ್ಷದ್ದು ರಂಗ ತರಬೇತಿ ಡಿಪ್ಲೊಮಾ ಕೋರ್ಸ್ ಅಂತ ಮಾಡ್ತಾರೆ. ಆ್ಯಕ್ಚುಲಿ ಆ್ಯಕ್ಟಿಂಗು ತುಂಬ, ನಾನು ಪ್ರೊಫೆಷ್ನಲಾಗಿ ಅದನ್ನೇ ಮಾಡ್ತೀನಿ ಅಂದವರು 1 ವರ್ಷ ಕೋರ್ಸ್ ಮಾಡಲೇಬೇಕು. ತುಂಬ ಚೆನ್ನಾಗಿರುತ್ತೆ ಅನುಭವ. ಬೆಳಿಗ್ಗೆ ಶಿಸ್ತು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಮತ್ತು ನಮ್ಮ ಸ್ಕೂಲು ಸುತ್ತಮುತ್ತ ಎಲ್ಲ ನಾವೇ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಎಕ್ಸಸೈಸ್ ಕ್ಲಾಸ್ ಮುಗಿಸಿ ಅದಾದಮೇಲೆ ಮತ್ತೆ ಯಾರಾದರೂ ಆ್ಯಕ್ಟಿಂಗ್ ಕ್ಲಾಸ್ ಹೇಳಕ್ಕಂತ ಬರ್ತಾರೆ, ಅಥವಾ ಇದು ಏನು ಸಂಗೀತ ಕ್ಲಾಸ್ ಆಗುತ್ತೆ, ವಿನ್ಯಾಸದ ಕ್ಲಾಸ್ ಆಗುತ್ತೆ, ಮೇಕಪ್ ಕ್ಲಾಸ್ ಆಗುತ್ತೆ. ನಿಮ್ಗೇನೇ ಇಂಟ್ರೆಸ್ಟ್, ಡ್ಯಾನ್ಸ್ ಇದ್ದರೆ ನೃತ್ಯದ್ದು ಅದು ಇರುತ್ತೆ, ಕಂಟೆಂಪ್ರರಿ ಕ್ಲಾಸ್ ಇರುತ್ತೆ. ಬಟ್ ಎಲ್ಲ ಥರದ್ದು ನಮ್ಮ ಕಡಿಮೆ ಒಂದು ಇದರಲ್ಲಿ ದುಡ್ಡಲ್ಲಿ ತುಂಬ ಚೆನ್ನಾಗಿ 1 ವರ್ಷ ಹೇಳ್ಕೊಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ನೀವು ಆ್ಯಕ್ಟಿಂಗ್ ಸ್ಕೂಲೆಲ್ಲ ನೋಡಿರ್ತೀರ, 50,000 60,000 ಇಷ್ಟು 6 ತಿಂಗಳಿಗೆ 3 ತಿಂಗಳಿಗೆ. ಅಲ್ಲಿ ಬರೀ ನಾನು ಕಟ್ಟಿದ್ದು ಫೀಸು ಎಷ್ಟಿತ್ತು ಅಂದರೆ 5,000 ಇತ್ತು 9 ತಿಂಗಳಿಗೆ. 9 ತಿಂಗಳಿಗೆ 5,000 ಇತ್ತು. ಅದರಲ್ಲಿ ಎಲ್ಲ ಬಂತು ನಿಮಗೆ, 2 ಜೊತೆ ಬಟ್ಟೆ, ಅದರದ್ದೇ ಕಾಸ್ಟ್ಯೂಮ್ ಇರುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ ಮಠ. ಅಲ್ಲಿ ಅಂದರೆ ಮುದ್ದೆ ಊಟ ಒಳ್ಳೆ ಊಟ, ಮುದ್ದೆ ಕಾಳು ಸಾರು ಮಜ್ಜಿಗೆ ಎಲ್ಲ ಚೆನ್ನಾಗಿರ್ತಿತ್ತು. ಬಟ್ ಅದು ನಮಗೆ ಬೆಳಗ್ಗೆ ಕ್ಲಾಸ್ ಎಲ್ಲ ಎಕ್ಸಸೈಸ್ ಕ್ಲಾಸ್ ಎಲ್ಲ ಮಾಡಿದ್ರೆ ಕಾಳು ಕೊಡೋರು ಎಲ್ಲ ಚೆನ್ನಾಗಿರ್ಬೇಕು ಅಂತ. ಬಟ್ ಇಲ್ಲೇ ಅದ್ರ ಹೆಂಗೆ ಬೇಕು ಹಂಗೆ ತಿಂತೀವಲ್ಲ, ಅಲ್ಲೇ ಆಗಲ್ಲ. ಇಷ್ಟು ತಿನ್ಬೇಕು, ಚೆನ್ನಾಗಿ ಕೆಲಸ ಮಾಡಬೇಕು, ಸ್ಟ್ರೆಂತ್ ಆಗಿರಬೇಕು, ಆ ಥರ. ಓಕೆ, ಅಲ್ಲಿ ನಿಮ್ಮ ಜೊತೆ ಟ್ರೈನ್ ಅಪ್ ತೊಗೊಂಡವರು ಯಾರಾದರೂ ಈಗ? ನಮ್ಮ ಶ್ರೀಕಾಂತ್ ಪಾಟೀಲ್ ಅಂತ ಮಜಾ ಭಾರತದಲ್ಲಿ ಇವಾಗ ರಾಮಾಚಾರಿ ಸೀರಿಯಲಲ್ಲಿ ಆಫೀಸಲ್ಲಿ ಆಫೀಸ್ ಬಾಯ್ ಕೆಲಸ ಆ್ಯಕ್ಟಿಂಗ್ ಮಾಡ್ತಾನೆ. ಅವನು ನನ್ನ ಬ್ಯಾಚ್ಮೇಟ್. ಅದಾದಮೇಲೆ ಅನಿಲ್ ಬ್ಯಾಲ್ಕುಂದಿ ಅಂತ, ಅವರು ನಮ್ಮ ಬ್ಯಾಚು, ಅದು ಮಜಾ ಭಾರತಲ್ಲಿದ್ದ. ಅದಾದಮೇಲೆ ನೀಲಾ ಜೇವರ್ಗಿ ಅಂತ ಫಸ್ಟ್ ಮಜಾ ಭಾರತಲ್ಲಿದ್ಲು, ಅವಳು ಇದು ಅದು ಸಾಣೇಹಳ್ಳಿ ಪಾಸ್ಔಟು. ಆಮೇಲೆ ನಮಗೆ ನವೀನ್ ಸರ್ ಅಂತ ಇದ್ದರು, ಮಂಡ್ಯದವರು, ನಮಗೆ ಮೆಂಟರ್ ಆಗಿದ್ರು ಮಜಾ ಭಾರತಕ್ಕೆ, ಅವರು ಸಾಣೇಹಳ್ಳಿ ಅವರು. ಅಂದರೆ ಸಾಣೇಹಳ್ಳಿಯ ಒಂದು ನಂಟು ಇಲ್ಲೂ ಕೂಡ ಬೆಳೆಸ್ಕೊಂಡಿದ್ದೀರಾ? ನಾನು ಅನ್ಕೊಂಡಿದ್ದಿಲ್ಲ, ಅಂದರೆ ಅಲ್ಲೇನು ಆ್ಯಕ್ಟಿಂಗ್ ಎಲ್ಲ ನಾಟಕ ಎಲ್ಲ ಮಾಡಿದ್ಮೇಲೆ ಮುಂದೇನು ಅನ್ನೋದೊಂದು ಪ್ರಶ್ನೆ. ಅದಾದ್ಮೇಲೆ ಇದೆಲ್ಲ ಇರುತ್ತಾ ಅಂದರೆ ಫುಲ್ ಕೆಳಗಿಂದ ಕಲಿತಾ ಒಂದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ಈಸಿ, ನಾಟಕದಲ್ಲಿ ತುಂಬ ಕಷ್ಟ. ಆ್ಯಕ್ಚುಲಿ 2 ಅವರ್ ನಾಟಕ ಮಾಡೋದಿದೆಯಲ್ಲ, ತುಂಬ ಕಷ್ಟ. 1 ತಿಂಗಳು ಸತತ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಇದಾದರೆ ಸ್ಕಿಟ್ಟು ಹಿಂಗೆ ಮಾತಾಡ್ತೀವಿ, ನೋಡ್ಕೋತೀವಿ, ನೀನು ನಿಧಿ ಹೇಳು ಮುಗಿಸ್ಬಿಡ್ತೀವಿ. ಓಕೆ, ಮಜಾ ಭಾರತದಲ್ಲಿ ಫಸ್ಟು ಹೇಳ್ದಂತೆ ಯಾವ್ದಾದ್ರು ಡೈಲಾಗ್ ನೆನಪಿದ್ಯಾ? ಫಸ್ಟ್ ಡೈಲಾಗ್ ಹೇಳಿದ್ದು ಅಂತ? ಫಸ್ಟು ಸ್ಕಿಟ್ ಮಾಡಿದಾಗ ಇದೊಂದು ರಾಜು ತಾಳಿಕೋಟೆ ಸರ್ ಹೇಳಿದ ಡೈಲಾಗ್ನ ನಾನು ಸ್ಕಿಟ್ಟಿಗೆ ಹಾಕಿದ್ದೆ. ಕುಡಿಬೇಕು, ಕುಡಿದುಂಡು ಬಂಡರಂಗೆ ಸಿಕ್ಕಾಪಟ್ಟೆ ಸಾಲ ಮಾಡಿ ಸಾಲಗಾರರು ಮನೆಯ ಬಾಗಿಲ ಮುಂದೆ ಬಂದು ಶ್ವಾನದಂತೆ ಬೊಗಳುವಾಗ ನಾವು ಸ್ವಾಮಿಯಂತೆ ಆಶೀರ್ವಾದ ಮಾಡಬೇಕು. ಶೆಗಣನ ಹುಳ. ಸೂಪರ್. ಅಂದರೆ ಶಿವ ಅವರು ಬರೀ ಕಾಮಿಡಿ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಅಳಿಸ್ತಾರೆ, ನಗಿಸ್ತಾರೆ, ಮತ್ತೇನೋ ಒಂದು ಯಾವ ಕ್ಯಾರೆಟ್ ಕೊಟ್ಟರು ಒಂಥರ ರಾಕ್ಷಸ ಥರ ತಿಂತಾರೆ. ಬಟ್ ಅಂದ್ಕೊಂಡಿದ್ರೆ ಈ ಲೆವೆಲ್ಗೆ ಕನ್ನಡ ಜನತೆ ರೀಚ್ ಆಗ್ತೀನಿ ಅಂತ? ಅಂದರೆ ನಾನು ಆ್ಯಕ್ಚುಲಿ ಅದೇ ಸಾಣೇಹಳ್ಳಿ ಅಂತ ಹೇಳಿದ್ನಲ್ಲ, ಯಾಕೆ 1 ವರ್ಷ ಕೋರ್ಸ್ ಮಾಡಬೇಕು ಅಂತಂದರೆ, ಈಗ ಒಂದೇ ಥರದ ಅಭಿನಯ ಹೇಳ್ಕೊಡಲ್ಲ ನಿಮಗೆ. ವೆರೈಟಿ ನಾಟಕಗಳು ಮಾಡಿಸ್ತಾರೆ, ಕಾಮಿಡಿ ನಾಟಕ ಮಾಡಿಸ್ತಾರೆ, ಸೀರಿಯಸ್ ನಾಟಕ ಮಾಡಿಸ್ತಾರೆ, ಯಕ್ಷಗಾನ ಎಲ್ಲ ಮಾಡಿಸ್ತಾರೆ, ಎಲ್ಲ ಥರದ್ದು. ಒಟ್ಟು ಒಬ್ಬ ಆ್ಯಕ್ಟ್ರಿಗೆ ಈಗ ಯಾವುದಾದ್ರೂ ಇದಕ್ಕೆ ಏನು ಆಡಿಷನ್ಸ್ಗೆಲ್ಲ ಹೋಗ್ತೀವಿ, ಅವ್ರು ಏನು ಕೇಳಿದ್ರು ಅಟ್ಲೀಸ್ಟ್ ಆದರೂ ಹೇಳಂಗಿರಬೇಕು, ಆ ಥರ ರೆಡಿ ಮಾಡಿ ಕಳಿಸ್ತಾರೆ. ಅಲ್ಲಿ ಆ್ಯಕ್ಚುಲಿ ನಾನು ನೋಡಿದಂಗೆ ಒಂದು 2 ನಾಟಕ ಮಾಡಿದ್ದೆ ನಾವು ಕಾಮಿಡಿ ಅಷ್ಟೇ, ಮಿಕ್ಕಿದ್ದೆಲ್ಲ ಸೀರಿಯಸ್ ಪಾತ್ರಗಳನ್ನೇ ಮಾಡಿದ್ದು. ಸಡನ್ಲಿ ಇಲ್ಲಿ ಬಂದ್ಬಿಟ್ಟು ಕಾಮಿಡಿ ಮಾಡೋಂದರೆ ಒಂದಷ್ಟೇನೋ ಸ್ಟಾರ್ಟಿಂಗ್ ಮಾಡಿದ್ವಿ, ನಗಿಸ್ಬೇಕಲ್ಲ. ಹೌದು, ನಿಮಗೆ ಗೊತ್ತಿರುತ್ತೆ ನಗ್ಸೋದು, ಯಾಕಂದರೆ ನೀವು ಸುಮಾರು ಎಲ್ಲ ನೋಡಿದ್ವಿ ನಿಮ್ಮ ವಿಡಿಯೋಗಳನ್ನೆಲ್ಲ, ಎಷ್ಟು ನಗ್ಸೋದು ಎಷ್ಟು ಕಷ್ಟ ಇರುತ್ತೆ. ನಮ್ಗೆ ಅಯ್ಯೋ ಏನಪ್ಪ ಇದು ಕಾಮಿಡಿ ಮಾಡಂತಾರೆ, ಏನು ಮಾಡೋಣ. ನಾವು ನೋಡಿದ್ರೆ ಅಲ್ಲಿ ನಾಟಕ 1 ತಿಂಗಳು ಪ್ರಾಕ್ಟೀಸ್ ಮಾಡ್ತಿದ್ವಿ, ಇವ್ರೊಂದು 10 ನಿಮಿಷ ಕೊಟ್ಬಿಡ್ತಾರೆ, ಈಗ ಮಾಡು ಅಂದ್ಬಿಡ್ತಾರೆ. ಅದು ಚೆನ್ನಾಗಾಗಬೇಕು, ಬೇರೆ ನಗ್ಬೇಕು ಅವರು. ಇದು ಹೆಂಗೆ ನಗ್ಸೋಣ?
ಸ್ಟಾರ್ಟಿಂಗ್ ಎಲ್ಲ ತುಂಬ ಕಷ್ಟ ಆಯಿತು. ಆಮೇಲೆ ಮಾಡ್ತಾ 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 ಒಂದು ಗ್ರಿಪ್ ಸಿಕ್ಕು ಅದಾದ ಮಾಡಿದ್ವಿ. ಆಮೇಲೆ ಒಂದು 2-3 ಸೀಸನ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ನಾನು ಪಾಪ ಪಾಂಡು ಸೀರಿಯಲ್ ಮಾಡಿದೆ, ಅದೆಲ್ಲ ಮಾಡಿದೆ. ಕಾಮಿಡಿಲೇ ಇದ್ದೀನಿ. ನನಗೆ ಒಂದು ಒಳಗಡೆ ಬೇಜಾರು, ಆರ್ಟಿಸ್ಟ್ ಆಗ್ಬೇಕಂತ ಬಂದು ಬರೀ ಕಾಮಿಡಿ ಮಾಡ್ತಿದ್ದೀವಲ್ಲ, ವೆರೈಟಿ ಏನಾದರೂ ಮಾಡಬೇಕು, ಎಮೋಷ್ನಲ್ ಕ್ಯಾರೆಕ್ಟ್ರು ಆ ಥರ ಈ ಥರ ಅಂತ. ಫಸ್ಟು ಗಿಚ್ಚಿಗಿಲ್ಗಿಲ್ ಬಂದಮೇಲೆ ನಮಗೆ ಆ ಥರ ಅವಕಾಶ ಅವಾಗ ಸಿಕ್ಕಿದ್ದೆ ಗಿಚ್ಚಿಗಿಲ್ಲಿ. ಮಜಾ ಭಾರತದಲ್ಲಿ ನಗಿಸ್ಕೊಂಡು ಬಂದಿದ್ರಿ, ಬಟ್ ಗಿಚ್ಚಿಗಿಲಿನಲ್ಲಿ ನಗ್ಸೋದಿರ್ಬೋದು, ಅಳಿಸೋದಿರ್ಬೋದು, ಒಂದು ವೆರೈಟಿ ಕ್ಯಾರೆಕ್ಟರ್ಗಳು ಮಾಡ್ತೀರಾ. ಯಾವುದೋ ಒಂದು ಸ್ಕಿಟ್ ನೋಡಿದ್ದೆ ನಿಮ್ಮದು, ಡೈಲಾಗೇ ಹೇಳಲ್ಲ ನೀವು, ಒಂದೇ ಒಂದು ಸ್ಮೈಲ್ ಕೊಡ್ತೀರಾ ಅಷ್ಟೇ. ಆ ಸ್ಮೈಲಲ್ಲೇ ಎಮೋಷನ್ ಆಗ್ಬಿಡುತ್ತೆ, ನಮ್ಗೆ ಅಳು ಬರುತ್ತೆ. ಅಷ್ಟು ಅದ್ಭುತವಾದ ಆ್ಯಕ್ಟ್ರ್ ನೀವು.